ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ತರ ಒಂದು ಪ್ರೀ ಟ್ಯಾಗ್ ನ ಯೂಸ್ ಮಾಡ್ಕೋದಂತ ನೋಡ್ಕೊಂಡ್ ಬರೋಣ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಪ್ಯಾರಾಗ್ರಾಫ್ ಟ್ಯಾಗ್ ನ ಯಾವ ತರ ಯೂಸ್ ಮಾಡ್ಕೋದಂತ ನೋಡ್ಕೊಂಡ್ ಬಂದಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ರೀ ಟ್ಯಾಗ್ ಬಗ್ಗೆ ನೋಡ್ಕೊಂಡ್ ಬರೋಣ. ಸೊ ಪ್ರೀ ಟ್ಯಾಗ್ ನ ಯಾಕೆ ಯೂಸ್ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಾಟ್ ಈಸ್ ಮೀನ್ ಬೈ ಪ್ರೀ ಟ್ಯಾಗ್? ಮೊದಲಿಗೆ ಪ್ರೀ ಟ್ಯಾಗ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ದ ಪ್ರೀ ಟ್ಯಾಗ್ ಇನ್ HTML is used to define the block of free-formatted text which preserves the text spaces, line breaks, tabs, and other formatting characters which are ignored by web browsers. ಸೊ ನಾವಿಲ್ಲಿ ಪ್ರೀ ಟ್ಯಾಗ್ ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಸೊ ನೀವಿಲ್ಲಿ ನಿಮ್ಮ HTML ಕೋಡ್ ನಲ್ಲಿ ಒಂದು ಪ್ರೀ ಟ್ಯಾಗ್ ನ ಯೂಸ್ ಮಾಡಿಬಿಟ್ಟು ಯಾವ ತರ ಕೋಡ್ ಬರೀತಿರಲ್ಲ ಅದೇ ತರ ಆಗಿ ಅಲ್ಲಿ ನಿಮ್ಮ ವೆಬ್ ಬ್ರೌಸರ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನೀವಿಲ್ಲಿ ಪಿ ಟ್ಯಾಗ್ ನ ಯೂಸ್ ಮಾಡಿದ್ದೀರಾ ಅನ್ಕೊಳ್ಳಿ, ಪ್ಯಾರಾಗ್ರಾಫ್ ಟ್ಯಾಗ್ ನ. ಸೊ ಪ್ಯಾರಾಗ್ರಾಫ್ ಟ್ಯಾಗ್ ನಲ್ಲಿ ನೀವು ಅಲ್ಲಿ ಒಂದು ಸ್ಪೇಸ್ ನ ಕೊಟ್ರೆ ಸೊ ಅದು ಡಿಸ್ಪ್ಲೇ ಆಗಲ್ಲ. ಒಂದು ಸ್ಪೇಸ್ ನ ಕೊಟ್ಟಾಗ ಡಿಸ್ಪ್ಲೇ ಆಗ್ಬೇಕಂದ್ರೆ ಸೊ ನಾವಿಲ್ಲಿ ಪ್ರೀ ಟ್ಯಾಗ್ ನ ಯೂಸ್ ಮಾಡ್ತೀವಿ. ಸೊ ಪ್ರೀ ಟ್ಯಾಗ್ ನಲ್ಲಿ ನೀವು ಸ್ಪೇಸ್ ಕೂಡ ಕೊಡ್ಬೋದು, ಲೈನ್ ಬ್ರೇಕ್ ನು ಯೂಸ್ ಮಾಡಬಹುದು. ಸೊ ನಾವಿಲ್ಲಿ ಪ್ಯಾರಾಗ್ರಾಫ್ ಟ್ಯಾಗ್ ಆಗಿರ್ಬೋದು ಇಲ್ಲ ಹೆಡ್ಡಿಂಗ್ ಟ್ಯಾಗ್ ಆಗಿರ್ಬೋದು. ಸೊ ನಾವಲ್ಲಿ ಲೈನ್ ಬ್ರೇಕ್ ನ ಕೊಡ್ಬೇಕಾದ್ರೆ BR ಟ್ಯಾಗ್ ನ ಯೂಸ್ ಮಾಡ್ತೀವಿ. ಸೊ ಆದ್ರೆ ಇದ್ರಲ್ಲಿ ಹಾಗಲ್ಲ. ಪ್ರೀ ಟ್ಯಾಗ್ ನಲ್ಲಿ ನೀವು ಲೈನ್ ಬ್ರೇಕ್ ನ ಕೊಡ್ಬೇಕಾದ್ರೆ ಜಸ್ಟ್ ಎಂಟರ್ ಕೊಟ್ಟು ಸೊ ನೀವು ನೆಕ್ಸ್ಟ್ ಲೈನ್ ಇಂದ ನೀವೊಂದು ಕೋಡ್ ನ ಬರೆದ್ರೆ ಸೊ ಅದು ಅಲ್ಲಿ ನಿಮ್ಮ ವೆಬ್ ಬ್ರೌಸರ್ ನಲ್ಲಿ ಯಾವ ತರ ನೀವು HTML ಕೋಡ್ ನಲ್ಲಿ ಬರೆದಿರ್ತೀರಲ್ಲೋ ಅದೇ ತರನಾಗಿ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ದ ಪ್ರೀ ಟ್ಯಾಗ್ ಡಿಫೈನ್ಸ್ ಫ್ರೀ ಫಾರ್ಮ್ಯಾಟೆಡ್ text in a free elements is displayed in a fixed width font and the text preserves the both spaces and line breaks. ಸೊ ನೀವು ಇಲ್ಲಿ ಪ್ರೀ ಟ್ಯಾಗ್ ನ ಯೂಸ್ ಮಾಡಿಬಿಟ್ಟು ಒಂದು ಸ್ಪೇಸ್ ಕೂಡ ಕೊಡಬಹುದು, ಇಲ್ಲ ಅಂದ್ರೆ ಲೈನ್ ಬ್ರೇಕ್ ಕೂಡ ಕೊಡಬಹುದು. ಸೊ ನೀವು ಇಲ್ಲಿ ನೆಕ್ಸ್ಟ್ ಲೈನ್ ಇಂದ ಒಂದು ಸೆಂಟೆನ್ಸ್ ನ ಬರೀತಿದ್ದೀರಾ ಅಂದ್ಮೇಲೆ ಜಸ್ಟ್ ನೀವು ನೆಕ್ಸ್ಟ್ ಲೈನ್ ನಿಂದ ಕಂಟಿನ್ಯೂ ಮಾಡಿದ್ರೆ ನೀವು ಅಲ್ಲಿ BR ಟ್ಯಾಗ್ ಅಂದ್ರೆ ಬ್ರೇಕ್ ಲೈನ್ ನ ಯೂಸ್ ಮಾಡುವಂತಿಲ್ಲ. ಸೊ ನೀವು ಇಲ್ಲಿ ಪ್ರೀ ಟ್ಯಾಗ್ ನಲ್ಲಿ ನೀವು ಯಾವ ತರ ಒಂದು ಕೋಡ್ ನ ಬರೀತಿರಲ್ಲ ಸೊ ಆ ತರ ಅಲ್ಲಿ ನಿಮ್ಮ ವೆಬ್ ಬ್ರೌಸರ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ. ದ ಟೆಕ್ಸ್ಟ್ ವಿಲ್ ಬಿ ಡಿಸ್ಪ್ಲೇ ಎಕ್ಸಾಕ್ಟ್ಲಿ ಆಸ್ ರಿಟರ್ನ್ ಇನ್ HTML ಸೋರ್ಸ್ ಕೋಡ್. ಸೊ ನೋಡಿಲಿ ನೀವಿಲ್ಲಿ ನಿಮ್ HTML ಸೋರ್ಸ್ ಕೋಡ್ ನಲ್ಲಿ ಯಾವ ತರ ಒಂದು ಪ್ರೀ ಟ್ಯಾಗ್ ನ ಯೂಸ್ ಮಾಡಿಬಿಟ್ಟು ಯಾವ ತರ ಒಂದು ಕೋಡ್ ನ ಬರೆದಿರ್ತೀರಲ್ಲೋ ಸೊ ಅದೇ ತರನಾಗಿ ಅಲ್ಲಿ ನಿಮ್ಮ ವೆಬ್ ಬ್ರೌಸರ್ ನಲ್ಲಿ ಕೂಡ ಡಿಸ್ಪ್ಲೇ ಆಗಿರುತ್ತೆ. ಸೊ ನೀವಲ್ಲಿ ಟ್ಯಾಬ್ ನ ಯೂಸ್ ಮಾಡಿದ್ರೆ ಸ್ಪೇಸ್ ಕೂಡ ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಸೊ ಇಲ್ಲ ನೀವು ಲೈನ್ ಬ್ರೇಕ್ ನ ಯೂಸ್ ಮಾಡಿದ್ರೆ ಒಂದು ಲೈನ್ ಬ್ರೇಕ್ ಕೂಡ ಅಲ್ಲಿ ನಿಮ್ಮ ವೆಬ್ ಬ್ರೌಸರ್ ನಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಸೊ ಇದು ನಮ್ಮ ಸಿಂಟ್ಯಾಕ್ಸ್, ಪ್ರೀ ಟ್ಯಾಗ್ ಸಿಂಟ್ಯಾಕ್ಸ್. ಓಪನಿಂಗ್ ಹಾಗೂ ಕ್ಲೋಸಿಂಗ್ ಎರಡು ಟ್ಯಾಗ್ ಕೂಡ ಇದಕ್ಕೆ ಇರುತ್ತೆ. ಸೊ ನಾವೀಗ ಪ್ರಾಕ್ಟಿಕಲ್ ಆಗಿ ನೋಡ್ಕೊಂಡ್ ಬರೋಣ. ಸೊ ನಾನಿಲ್ಲಿ VS ಕೋಡ್ ನಲ್ಲಿ ಪ್ರೀ ಟ್ಯಾಗ್ ನ ಯೂಸ್ ಮಾಡಿಬಿಟ್ಟು ಒಂದು ಸೆಂಟೆನ್ಸ್ ನ ಬರಿತೀನಿ. ಸೊ ಓಪನಿಂಗ್ ಪ್ರೀ ಟ್ಯಾಗ್ ಅಂಡ್ ಕ್ಲೋಸಿಂಗ್. ಸೊ ನಾವಿಲ್ಲಿ ಇವಾಗ ನಾನಿಲ್ಲಿ ಒಂದು ಸೆಂಟೆನ್ಸ್ ನ ಬರಿತೀನಿ. ಸೊ ನಾನು ವೆಬ್ ಬ್ರೌಸರ್ ನಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಿರೋದಿಲ್ಲ. ಸೊ ಇಲ್ಲಿ ನಾನೊಂದು ಸೆಂಟೆನ್ಸ್ ನ ಬರ್ದಿದ್ದೀನಿ. ಸೊ ನಾನಿಲ್ಲಿ ಪ್ರೀ ಟ್ಯಾಗ್ ನಲ್ಲಿ ಇದನ್ನ ಪ್ರೀ ಟ್ಯಾಗ್ ಯೂಸ್ ಮಾಡಿಬಿಟ್ಟು ಬರ್ದಿದ್ದೀನಿ. ಸೊ ಇದು ಬೈ ಡಿಫಾಲ್ಟ್ ಆಗಿ ಕಂಟಿನ್ಯೂ ಆಗಿ ಬಂದಿದೆ. ಸೊ ನನಗೀಗ ಇದು ಒಂದು ನೆಕ್ಸ್ಟ್ ಲೈನ್ ಅಲ್ಲಿ ಬೇಕಾಗಿದೆ. ಸೊ ನಾನಿಲ್ಲಿ ಡಾಲರ್ ಮುಂದೆ ಸಿಟ್ ಹತ್ತಿದೆ. ಸೊ ಇದು ಕಂಟಿನ್ಯೂ ಸಿಟ್ ಇಂದ ಮುಂದೆ ಇರೋ ಎಲ್ಲಾ ಲೈನ್ ಕಂಟಿನ್ಯೂ ಆಗಿ ನನಗೆ ಕೆಳಗಿಂದ ಬರಬೇಕಾಗಿದೆ. ಸೊ ನಾನಿಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ನೀವು ಇಲ್ಲಿ ಹೆಡ್ಡಿಂಗ್ ಟ್ಯಾಗ್ ನ ಯೂಸ್ ಮಾಡಿದ್ರೆ BR ಟ್ಯಾಗ್ ನ ಯೂಸ್ ಮಾಡ್ಬೇಕಾಗುತ್ತೆ. ಸೊ ನಾನಿಲ್ಲಿ ವಿತೌಟ್ BR ಟ್ಯಾಗ್ ಯೂಸ್ ಮಾಡಿದೆ, ಜಸ್ಟ್ ಎಂಟರ್ ಕೊಟ್ಟು ನಾನಿಲ್ಲಿ ನೆಕ್ಸ್ಟ್ ಲೈನ್ ಇಂದ ಕಂಟಿನ್ಯೂ ಮಾಡ್ತೀನಿ. ನೀವು ಇಲ್ಲಿ ನೋಡ್ತಿರ್ಬೋದು, ನಾನಿಲ್ಲಿ ಜಸ್ಟ್ ಎಂಟರ್ ಕೊಡ್ತೀನಿ. ಸೊ ಇದು ಕೆಳಗಡೆ ಬಂತು, ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ಇದು ನೆಕ್ಸ್ಟ್ ಲೈನ್ ಇಂದ ಕಂಟಿನ್ಯೂ ಆಗಿದೆ. ನಾನಿಲ್ಲಿ ಇದನ್ನು ಕೂಡ ಒಂದು ಅಡ್ರೆಸ್, ನಾವು ಯಾವ ತರ ಒಂದು ಅಡ್ರೆಸ್ ನ ಬರ್ತೀವಲ್ಲ ಸೊ ಆ ತರ ಇದನ್ನ ಬರ್ದಿದ್ದೀನಿ. ಸೊ ನೀವು ಇಲ್ಲಿ HTML ಕೋಡ್ ನಲ್ಲಿ ಯಾವ ತರ ಬರ್ದಿದಿರಲ್ಲೋ ಅದೇ ತರ ಆಗಿ ಇಲ್ಲಿ ನಿಮ್ಮ ವೆಬ್ ಬ್ರೌಸರ್ ನಲ್ಲಿ ಕೂಡ ಡಿಸ್ಪ್ಲೇ ಆಗುತ್ತೆ. ಇದಕ್ಕೆ ಯಾವ ತರ BR ಟ್ಯಾಗ್ ಹಾಗೂ ಯಾವ ತರ ಬೇರೆ ಟ್ಯಾಗ್ಗಳು ಯೂಸ್ ಮಾಡುವಂತಿಲ್ಲ. ಸೊ ನೀವು ಇಲ್ಲಿ ಯಾವ ತರ ನಿಮ್ ಕೋಡ್ ನ ಬರಿತೀರಲ್ಲ ಅದೇ ತರನಾಗಿ ನಿಮ್ಮ ವೆಬ್ ಬ್ರೌಸರ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನೋಡ್ತಿರಲ್ಲ. ಸೊ ನೀವು ಯಾವ ತರ ಬರ್ದಿದಿರಲ್ಲ ಅದೇ ತರನಾಗಿ ನಿಮ್ಮ ವೆಬ್ ಬ್ರೌಸರ್ ನಲ್ಲಿ ಡಿಸ್ಪ್ಲೇ ಆಗಿದೆ. ಸೊ ಈ ತರ ನೀವು ಒಂದು ಲೈನ್ ಬ್ರೇಕ್ ನ ಯೂಸ್ ಮಾಡಬಹುದು ವಿತೌಟ್ ಯಾವುದೇ ಒಂದು ಟ್ಯಾಗ್, ಬೇರೆ ಯಾವುದೇ ಟ್ಯಾಗ್ ಕೂಡ ಯೂಸ್ ಮಾಡಲ್ದೆ, ಬೇರೆ ಯಾವ ಟ್ಯಾಗ್ ಕೂಡ ನೀವು ನಿಮ್ಮ HTML ಕೋಡ್ ನಲ್ಲಿ ಬರೆಯಲ್ದೆ ಜಸ್ಟ್ ಪ್ರೀ ಟ್ಯಾಗ್ ಮಾತ್ರ ಒಂದನ್ನೇ ಯೂಸ್ ಮಾಡಿಕೊಂಡು ನೀವು ಒಂದು ಕೋಡ್ ನ ಯಾವ ತರ ಬರೀತಿರಲ್ವ ಅದೇ ತರ ನಿಮ್ಮ ವೆಬ್ ಬ್ರೌಸರ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನಾನಿಲ್ಲಿ ಇದನ್ನ ನಾನು ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ಬೈ ಡಿಫಾಲ್ಟ್ ಆಗಿ ಇದು ಕಂಟಿನ್ಯೂ ಬಂದಿದೆ. ಸೊ ಬೈ ಡಿಫಾಲ್ಟ್ ಆಗಿ ಲೈನ್ ಕಂಟಿನ್ಯೂ ಇದೆ. ನನಗಿಲ್ಲಿ ಡಾಲರ್ ಮುಂದ್ಗಡೆ ಸ್ವಲ್ಪ ಸ್ಪೇಸ್ ಬೇಕಾಗಿತ್ತು. ಸೊ ನಾನಿಲ್ಲಿ ನೀವು ಬರ್ದಿರ್ತಿರಲ್ಲ ಅದೇ ಕೋಡ್ ನಲ್ಲಿ ಸೊ ಜಸ್ಟ್ ನಾನಿಲ್ಲಿ ಡಬಲ್ ಟ್ಯಾಪ್ ಕೊಡ್ತೀನಿ.
ಸೊ ಇಲ್ಲಿ ಇಷ್ಟೊಂದು ಸ್ಪೇಸ್ ಗ್ಯಾಪ್ ಜನರೇಟ್ ಆಯ್ತು. ಸೊ ನಾವೀಗ ನಮ್ಮ ವೆಬ್ ಬ್ರೌಸರ್ ನಲ್ಲಿ ಕೂಡ ಅಷ್ಟೇ ಗ್ಯಾಪ್, ಅಷ್ಟೇ ಆದಂತ ಒಂದು ಸ್ಪೇಸ್ ಕೂಡ ಜನರೇಟ್ ಆಗಿರುತ್ತೆ. ಸೊ ನಾವು ಈ ತರ ಒಂದು ಫ್ರೀ ಟ್ಯಾಗ್ ನ ಯೂಸ್ ಮಾಡಿಕೊಂಡು, ಸೊ ನೀವು ಯಾವ ತರ ಫ್ರೀ ಆಗಿ ಯಾವ ತರ ನೀವು ನಿಮ್ಮ ವೆಬ್ ಬ್ರೌಸರ್ ನಲ್ಲಿ ಯಾವ ತರ ನೀವು ಡಿಸ್ಪ್ಲೇ ಮಾಡ್ಬೇಕಂತ ಮಾಡಿದ್ದಿರವಲ್ಲ, ಸೊ ನಿಮ್ ಕೋಡ್ ನಲ್ಲಿ ಕೂಡ ನೀವು ಯಾವ ತರ ಒಂದು HTML ಕೋಡ್ ಬರೀತಿರಲ್ವಾ ಫ್ರೀ ಟ್ಯಾಗ್ ಯೂಸ್ ಮಾಡಿಬಿಟ್ಟು, ಆ ತರ ನೀವು ವೆಬ್ ಬ್ರೌಸರ್ ನಲ್ಲಿ ಡಿಸ್ಪ್ಲೇ ಮಾಡಬಹುದು. ಸೊ ದಿಸ್ ಈಸ್ ಅಬೌಟ್ ಫ್ರೀ ಟ್ಯಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.